ಆಗ್ಲಿ ಇವರೇ ಸಿದ್ದರಾಮಯ್ಯನವರ ಪತ್ನಿ ಅಂತ ಗುರುತಿಸುವ ರೀತಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಂತಹ ಪಾರ್ವತಿಯವರು ಈಗ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ನಿವೇಶನಗಳು ನನಗೆ ತೃಣಕ್ಕೆ ಸಮಾನ. ನಾನೆಂದು ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳಲ್ಲ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿಯವರು ನೈತಿಕತೆಯನ್ನ ಪಾಲಿಸಿದ್ದಾರೆ. 40 ವರ್ಷದಿಂದ ಸಣ್ಣ ಕಳಕವೂ ಇಲ್ಲದೆ ರಾಜಕಾರಣವನ್ನ ನಡೆಸಿಕೊಂಡು ಬಂದಿದ್ದಾರೆ. ಈ ಮೂಲಕವಾಗಿ ನನಗೆ ಯಾವ ಆಸೆಯೂ ಕೂಡ ಇಲ್ಲ. ಹಾಗಾಗಿ ಇದನ್ನ ನಾನು ಮರಳಿ ಕೊಡೋದಕ್ಕೆ ಸಿದ್ಧಳಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಈ ನಿವೇಶನಗಳು ನನಗೆ ತೃಣಕ್ಕೆ ಸಮ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪ್ರತಿಕ್ರಿಯೆ ಆಗಿದೆ. ನನಗೆ ಮನೆ, ಆಸ್ತಿ, ಚಿನ್ನ, ಸಂಪತ್ತು. ಸಹಜವಾಗಿ ರಾಜಕಾರಣಿಗಳ ಪತ್ನಿ ಅಥವಾ ಎಂತಹದ್ದೇ ಅಧಿಕಾರದಲ್ಲಿ ಇರುವಂತಹವರ ಕುಟುಂಬದವರು ಹಣ, ಆಸ್ತಿ, ಈ ರೀತಿಯಾದಂತಹ ಆಸೆ ಆಮಿಷಗಳಿಗೆ ಒಳಗಾಗ್ತಾರೆ. ಅಂತಹ ಯಾವ ಆಸೆ ಅಭಿಲಾಷೆಯನ್ನು ಕೂಡ ನಾನು ಒಳಗೊಂಡಿಲ್ಲ. ಇಂತಹ ಹೊತ್ತಲ್ಲಿ ನನ್ನ ಪತಿಗೆ ಕಳಂಕ ಬರ್ತಾ ಇದೆ, ಅವರ ರಾಜಕೀಯ ಬದುಕಿಗೆ ಕಪ್ಪು ಚುಕ್ಕಿ ಆಗ್ತಾ ಇದೆ ಅಂತ ಭಾವಿಸಿದಾಗ ನನಗೆ ನನ್ನ ಅಣ್ಣ ಕೊಟ್ಟಿರುವಂತಹ ಈ ಸೈಟ್ ಅನ್ನು ಕೂಡ ನಾನು ಹಿಂದಿರುಗಿಸೋಕೆ ಸಿದ್ಧಳಿದ್ದೀನಿ ಅಂತ ಹೇಳೋ ಮೂಲಕವಾಗಿ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸಿದ್ದರಾಮಯ್ಯನವರೇ ಹೇಳ್ಕೊಳ್ಳೋ ಹಾಗೆ ಇಲ್ಲಿಯವರೆಗೂ ಪಾರ್ವತಿಯವರು ಎಲ್ಲಿಯೂ ಕೂಡ ಹೊರಕ್ಕೆ ಕಾಣಿಸ್ಕೊಂಡಿರಲಿಲ್ಲ. ಈಗ ಬಂದಿರುವಂತಹ ಆರೋಪ ವಿಷಯವಾಗಿ ಅವರು ಖುದ್ದು ಪ್ರತಿಕ್ರಿಯೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಈ ಪ್ರತಿಕ್ರಿಯೆಯನ್ನ? ದಿವ್ಯಾ, ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮಾತನಾಡಿದ್ದಾರೆ. ಅಂದ್ರೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಮೂಡ ಆಯುಕ್ತರಿಗೆ ಒಂದು ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. ನನ್ನ ಗಂಡ ಕಳೆದ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಸಹ ಅವರು ಹೊಂದಿಲ್ಲ. ನನಗೆ ನನ್ನ ಸ್ವಂತ ಸಹೋದರನಿಂದ ಬಂದಂತಹ ಅರಿಶಿಣದ ಕುಂಕುಮಕ್ಕೆ ಬಂದಂತಹ ಈ 14 ನಿವೇಶನಗಳೇನಿದೆ, ಇದು ಇಷ್ಟೊಂದು ರಾದ್ಧಾಂತವಾಗುತ್ತೆ ಅಂತೇಳಿ ನಾನು ಕೂಡ ಭಾವಿಸಿರ್ಲಿಲ್ಲ. ಆದರೆ ಅದು ಇವತ್ತು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ಹೀಗಾಗಿ ಈ 14 ಸೈಟ್ಗಳನ್ನು ನಾನು ವಾಪಸ್ ಮಾಡ್ತಿದ್ದೀನಿ. ನನ್ನ ಗಂಡನ ಘನತೆ, ಗೌರವ, ನೆಮ್ಮದಿ ಇದಕ್ಕಿಂತ ಮುಖ್ಯವಾಗಿ ನನಗೆ ಈ ಸೈಟ್ ಇವು ಮುಖ್ಯವಲ್ಲ. ಇದೇ ನನಗೆ ಮುಖ್ಯ. ನಾನು ಇದನ್ನು ವಾಪಸ್ ಮಾಡ್ತಿರೋ ವಿಚಾರ ಏನಿದೆ, ಇದು ನನ್ನ ಗಂಡನಿಗಾಗ್ಲಿ ಅಥವಾ ಪತಿಗಾಗ್ಲಿ ಅಥವಾ ನನ್ನ ಮಗನಿಗಾಗ್ಲಿ ನನ್ನ ಕುಟುಂಬದವರ ಜೊತೆ ನಾನು ನಿರ್ಧಾರವನ್ನ ಮಾಡಿಲ್ಲ. ಅವರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಈಗ ಯಾಕೆ ನೀವು ಸೈಟನ್ನು ಕೊಡ್ತಿದ್ದೀರಿ ಅಂತೇಳಿ ಕೆಲವರು ಪ್ರಶ್ನೆಯನ್ನ ಮಾಡಬಹುದು. ನಾನು ಯಾವಾಗ ಈ ಹಗರಣ ಬಂತು ಆಗ್ಲೇ ಮನಸ್ಸು ಮಾಡಿದ್ದೆ, ಈ ಸೈಟನ್ನು ಕೊಟ್ಬಿಡೋಣ, ನನಗೇನಾಗಬೇಕು ಇದರಿಂದ ಅನ್ನೋ ನಿಟ್ಟಿನಲ್ಲಿ ನಾನು ಆಗ್ಲೇ ಮನಸ್ಸನ್ನ ಮಾಡಿದ್ದೆ. ಆದರೆ ಕೆಲ ರಾಜಕೀಯ ಹಿತೈಷಿಗಳು, ನಮ್ಮ ಹಿತೈಷಿಗಳು ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ರು. ಇದು ರಾಜಕೀಯ ಷಡ್ಯಂತ್ರದಿಂದ ಕೂಡಿದೆ, ನಾವು ಹೋರಾಟವನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಆದರೆ ಇದೀಗ ಈ ಒಂದು ಸೈಟ್ನಿಂದ ನಮ್ಮ ಘನತೆ, ಗೌರವ, ನಮ್ಮ ನೆಮ್ಮದಿ ಹಾಳಾಗ್ತಿದೆ ಅಂತ ಹೇಳಿದ್ರೆ ಈ ಸೈಟ್ಗಳು, ಈ 14 ಸೈಟ್ಗಳು ನಮಗೆ ಬೇಡ. ನಾನು ಇಷ್ಟು ವರ್ಷ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಹೀಗಾಗಿ ನನ್ನ ಪ್ರೈವಸಿ ಏನಿದೆ ಅದಕ್ಕೆ ಮಾಧ್ಯಮಗಳಿರ್ಬೋದು ಅಥವಾ ಬೇರೆ ಪಕ್ಷಗಳ ಇತರ ರಾಜಕೀಯ ನಾಯಕರುಗಳಿರ್ಬೋದು, ಅವರು ಅದನ್ನು ಗೌರವಿಸಿ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಪಾರ್ವತಿಯವರು ಮುಕ್ತಾಯ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ದಿವ್ಯಾ, ಅಲ್ಲಿಗೆ ಬಹುತೇಕ ಈ ಒಂದು ಪ್ರಕರಣ ಉದ್ಭವವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ಪಾರ್ವತಿಯವರು ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಇಷ್ಟೊಂದು ರಾದ್ಧಾಂತವಾಗುತ್ತೆ ಅನ್ನೋದಾದ್ರೆ ನಾನೀಗ ಆ ಸೈಟ್ಗಳನ್ನು ವಾಪಸ್ ಕೊಡೋದಕ್ಕೆ ಸಿದ್ಧ ಅಂತೇಳಿ ಹೇಳಿದ್ರು ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಬೇರೆ ರಾಜಕೀಯ ಪಕ್ಷಗಳ ನಾಯಕರಿಂದ ಒಂದಷ್ಟು ವಿರೋಧದ ಮಾತುಗಳು ಕೂಡ ವ್ಯಕ್ತವಾಗಿದ್ವು. ಆರಂಭದಲ್ಲಿ ಪಡೆದು ಈಗ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಯಾವ ಲೆಕ್ಕ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ನಡೆದೋಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು. ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಿದ್ದರಾಮಯ್ಯನವರು ಅರ್ಜಿಯನ್ನ ಹಾಕೊಂಡ್ರು. ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಸರಿ ಇದೆ ಅನ್ನೋ ಮಟ್ಟಿಗೆ ಇವರ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯನ್ನ, ಸಿಎಂ ಅವರ ರಿಟ್ ಅರ್ಜಿಯನ್ನ ವಜಾ ಮಾಡಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತನಿಖೆಗೆ ಅಸ್ತು ಅಂದ ಬಳಿಕ ಲೋಕಾಯುಕ್ತದಲ್ಲಿ FIR ಆಯಿತು. ಅದರಲ್ಲಿ ಸಿದ್ದರಾಮಯ್ಯನವರು ಸೇರಿದಂತೆ ಪಾರ್ವತಿ ಅವರನ್ನು ಕೂಡ FIR ನಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಇದೀಗ ಅದಾದ ಬಳಿಕ ಇವತ್ತು ಇಡಿ ಜಾರಿ ನಿರ್ದೇಶನಾಲಯದಲ್ಲಿ ECIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ECIR ದಾಖಲಾಗಿರೋದ್ರಿಂದ ವಿಚಾರಣೆಗೆ ಕರೆಯಬಹುದು. ಇದೀಗ ಪಾರ್ವತಿಯವರು ಮೊದಲ ಬಾರಿಗೆ ಮೂಡ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರ ಇದೀಗ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಆ ಪತ್ರದಲ್ಲಿ ಒಂದಷ್ಟು ಸಾರಾಂಶಗಳನ್ನ ಹೇಳಿದ್ದಾರೆ. ಈ ಪ್ರಕರಣ ಇಷ್ಟೊಂದು ದೊಡ್ಡದಾಗುತ್ತೆ, ಇಲ್ಲಿ ನಮ್ಮ ಪತಿಯ ಘನತೆ, ಗೌರವ ಹಾಳಾಗುತ್ತೆ ಅನ್ನೋದಾದ್ರೆ ಈ ಸೈಟ್ ನಮಗೆ ಬೇಡ, ಅದನ್ನ ನಾನು ವಾಪಸ್ಸು ಮರಳಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.